ನಮಸ್ಕಾರ. ಮಹಾಭಾರತ ವಿಶೇಷ ಡಿಬೇಟ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಬ್ರ್ಯಾಂಡ್ ಬೆಂಗಳೂರಿನ ಅಧೋಗತಿಯ ಸ್ಥಿತಿ ನೋಡಿ. ವರ್ಲ್ಡ್ ಕ್ಲಾಸ್ ನಗರ ಇವತ್ತು ಥರ್ಡ್ ಕ್ಲಾಸ್ ಆಗೋದಕ್ಕೆ ಕಾರಣ ಯಾರು ನೋಡಿ. ನಾವು ಬೆಂಗಳೂರನ್ನ ಹಂಗ್ ಮಾಡ್ತೀವಿ ಅಂತ ಹೇಳಿ ಈ ಸರ್ಕಾರ 2 ವರ್ಷ ಆಯ್ತು, 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ ಮೊದಲ ವಾರದಲ್ಲೇ ಮೀಟಿಂಗ್ ಮಾಡಿ ನಾವು ಹಿಂಗ್ ಮಾಡ್ತೀವಿ ಅಂತೇಳಿ ಎಲ್ಲ ಹೇಳಿದಂತ ಸರ್ಕಾರ ಏನ್ ಮಾಡ್ತು? ಈ ಹಿಂದೆ 5 ವರ್ಷ ಇದ್ದಂತ ಬಿಜೆಪಿ ಸರ್ಕಾರ ಏನ್ ಮಾಡ್ತು? ಬೆಂಗಳೂರಿನ ಈ BBMP ಮೇಯರ್ ಆಗಿದ್ದಂತ ಮಾಜಿ ಮೇಯರ್ ಕೂಡ ನಮ್ಮ ಜೊತೆಲಿದ್ದಾರೆ. ಹಾಗಾದ್ರೆ ಪ್ರಾಕ್ಟಿಕಲಿ ಸೈಂಟಿಫಿಕಲಿ ಈ ಬೆಂಗಳೂರಿನ ಈ ದುರ್ಗತಿಯನ್ನ ಸರಿಪಡಿಸೋದಕ್ಕೆ ಸಾಧ್ಯವೇ ಇಲ್ವಾ? ಇದೆಲ್ಲದರ ಕುರಿತಾಗಿ ನಾವಿವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಯಲ್ಲಿ ಅತಿಥಿಗಳು ಕೂಡ ಇದ್ದಾರೆ. ಮೊದಲಿಗೆ ಬೆಂಗಳೂರಿನ ಮಾಜಿ ಮೇಯರ್ ಆಗಿದ್ದವರು ಮೇಡಮ್ ಪದ್ಮಾವತಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಾಜಿ ಕಾರ್ಪೊರೇಟರ್ BV ಗಣೇಶ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಪ್ನ ಮುಖಂಡರಾಗಿರುವಂತಹ ದಿನೇಶ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಪದ್ಮಾವತಿ ಮೇಡಮ್ನ ಮಾತಾಡಿಸ್ತೀನಿ. ಅದ್ರ ಜೊತೆಗೆ ಆಡಿಯನ್ಸ್ ಕೂಡ ಇದ್ದಾರೆ ನೋಡಿ. ರಾಜಾಜಿನಗರದಲ್ಲಿ ನಾವಿವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ. ಬೆಂಗಳೂರಿನ ಎಲ್ಲಾ ಕಡೆಗಳಿಂದಲೂ ಕೂಡ ಇವತ್ತು ಜನ ನಮ್ಮ ಈ ಮಹಾಭಾರತ ಡಿಬೇಟ್ಗೆ ರಸ್ತೆ ಗುಂಡಿಯ ದುರ್ಗತಿ ಬಗ್ಗೆ, ರಸ್ತೆ ಗುಂಡಿಗೆ ಇನ್ನಾದ್ರೂ ಕೂಡ ಮೋಕ್ಷ ಸಿಗುತ್ತಾ ಅಂತ ಹೇಳಿ ಪ್ರಶ್ನೆ ಕೇಳೋದಕ್ಕೆ ಬಂದಿರುವಂತ ಜನರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಒಂದ್ಸಲ ನಾನು ತೋರಿಸೇ ಬಿಡ್ತೀನಿ ನೋಡಿ. ಇದು ಬೆಂಗಳೂರಿನ ಇಂದಿನ ಸ್ಥಿತಿ. ಪದ್ಮಾವತಿ ಮೇಡಮ್ ನೋಡಿ, ರಸ್ತೆ ಗುಂಡಿ ಸಮಸ್ಯೆ ಅನ್ನೋದು ಇವತ್ತಿಂದಲ್ಲ, ನಿನ್ನೆದಲ್ಲ, ಈ ಹಿಂದಿನಿಂದಲೂ ಕೂಡ ಜನ ಅದರಿಂದಲೇ ಬಾಧಿತರು. ಯಾಕಾಗಾದ್ರೆ ಇದಕ್ಕೊಂದು ಪರಿಹಾರ ಸಾಧ್ಯ ಇಲ್ಲ. ಯಾಕೆ? ಅದ್ರ ಜೊತೆಗೆ ಈಗಿನ ಸರ್ಕಾರ ಈ ರಸ್ತೆ ಗುಂಡಿಯನ್ನ ನಿರ್ವಹಿಸುವಲ್ಲಿ ಸಮರ್ಥವಾಗಿದೆ ಅಂತೇಳಿ ತಮ್ಗನ್ಸುತ್ತಾ? ಖಂಡಿತ ಸಮರ್ಥವಾಗಿದೆ. ಸರ್ಕಾರ ಬಂದು 2.5 ವರ್ಷಗಳು ಆಯ್ತು. 2 ವರ್ಷಗಳಿಂದಲೂ ಕೂಡ ಸರ್ಕಾರ ಬಹಳ ದಿಟ್ಟತನದ ಅನೇಕ ಹೆಜ್ಜೆಗಳನ್ನು ತೆಗೆದುಕೊಂಡಿದೆ. ಈ ಗುಂಡಿ ಏನಿದೆ, ರಸ್ತೆ ಗುಂಡಿಗಳು ಇಡೀ ರಾಷ್ಟ್ರವ್ಯಾಪಿ ಎಲ್ಲಾ ರಾಜ್ಯದಲ್ಲಿ ಇರ್ತಕ್ಕಂಥದ್ದೇ ಅದು. ಸೊ ಈ ಸುರಿತಾ ಇರ್ತಕ್ಕಂಥ ಮಳೆ, ತಾರಿಗೆ ನೇರವಾದ ವೈರಿ ಮಳೆ. ಈ ಸುರಿತಾ ಇರ್ತಕ್ಕಂಥ ಮಳೆಗೆ ಮತ್ತೆ ತಾರ್ ರಸ್ತೆಗಳು ಬಹಳಷ್ಟು ಗುಂಡಿಗಳು ಬೀಳ್ತಾ ಇದೆ. ಅದಕ್ಕೆ ಸರ್ಕಾರ ಒಂದು ಸೂಕ್ತ ತೀರ್ಮಾನ ತೆಗೆದುಕೊಂಡು ಎಲ್ಲ ವಲಯವಾರು, ಈಗೇನು GB ಆಗಿದೆ, ಎಲ್ಲ ವಲಯವಾರು, ಎಲ್ಲ ಶಾಸಕವಾರು ಅದಕ್ಕಂತ ಒಂದು ಅನುದಾನ ನಿಗದಿಪಡಿಸಿ ಎಲ್ಲ ಅವರವರ ಕ್ಷೇತ್ರದಲ್ಲಿ ಇರತಕ್ಕಂಥ ಎಲ್ಲ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು. ಇದಕ್ಕೆ ನಿಗದಿತವಾದ ಒಂದು ಅವಧಿ ಗಡುವನ್ನ ಕೊಟ್ಟಿದ್ದಾರೆ. ನವೆಂಬರ್ ತಿಂಗಳೊಳಗಡೆ ಈ ಗಡುವಿನಲ್ಲಿ ಆ ಸಂಬಂಧಪಟ್ಟ ಆಯುಕ್ತರು, ಏನು ವಲಯವಾರು ಏನು ಆಯುಕ್ತರಿದ್ದಾರೆ, ಅವರು ಮುತುವರ್ಜಿ ತೆಗೆದುಕೊಂಡು ಎಲ್ಲಾ ಗುಂಡಿಗಳನ್ನ ಮುಚ್ಚಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ರಸ್ತೆಗಳ ವೀಕ್ಷಣೆ ಮಾಡಿ ಆ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಜವಾಬ್ದಾರಿ ಆಗ್ತಾರೆ. ಆ ಗುಂಡಿಗಳು ಅವ್ರು ಕೊಟ್ಟಿರ್ತಕ್ಕಂಥ ಗಡುವಿನೊಳಗಡೆ ಅವ್ರು ಮುಗಿಸಿಲ್ಲ ಅಂದ್ರೆ ಆ ಸಂಬಂಧಪಟ್ಟ ಅಧಿಕಾರಿ, ಸಂಬಂಧಪಟ್ಟ ಇಂಜಿನಿಯರ್ ನೇರವಾಗಿ ಹೊಣೆ ಆಗ್ತಾರೆ ಅಂತ ಹೇಳಿ ನಿನ್ನೆ ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ತಕ್ಕಂಥ ನಾವೆಲ್ಲ ಕೂಡ ನೋಡಿದೀರಾ. ಸೊ ಹಾಗಾಗಿ ರಸ್ತೆ ಗುಂಡಿಗೆ ಪ್ರಮುಖವಾಗಿ ಬಹಳ ಸೈಂಟಿಫಿಕ್ ಆಗಿ, ಈಗ ಹಿಂದಿನ ಬಿಜೆಪಿ ಸರ್ಕಾರದಲ್ಲೂ ಕೂಡ 5 ವರ್ಷ ಇದ್ದಂತ ಸಮಯದಲ್ಲಿ ನಾನು ಕೂಡ 20 ವರ್ಷ 22 ವರ್ಷ ಕಾರ್ಪೊರೇಟರ್ಗಳಾಗಿ ನಾವು ಸೇವೆ ಮಾಡಿದೀವಿ. ಸೊ ಹಾಗಾಗಿ ಎಲ್ಲ ಸರ್ಕಾರಗಳು ಬಂದಂತ ಸಮಯದಲ್ಲಿ ಈ ಮಳೆಗಾಲದಲ್ಲಿ ರಸ್ತೆ ಗುಂಡಿಗಳು ಸಹಜ ಸಾಮಾನ್ಯ. ಇಡೀ ರಾಷ್ಟ್ರದಲ್ಲೇ, ನಮ್ಮ ರಾಜ್ಯ ಮಾತ್ರ ಅಲ್ಲ, ಮಹಾರಾಷ್ಟ್ರಕ್ಕೆ ಹೋಗಿ, ನಾನು ಮೊನ್ನೆ ಎಲ್ಲ ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ, ಕಾಶಿಗೆ ಹೋಗಿದ್ವಿ, ಅಲ್ಲಿ ಕೂಡ ಎಲ್ಲಿ ನೋಡಿದ್ರು ರಸ್ತೆ ಗುಂಡಿಗಳು, ಪ್ರಧಾನ ಮಂತ್ರಿಗಳ ಕ್ಷೇತ್ರ ಅದು. ಸೊ ಅಲ್ಲಿ ಕೂಡ ರಸ್ತೆ ಗುಂಡಿಗಳಿದೆ. ಸೊ ರಸ್ತೆ ಗುಂಡಿಗಳು ಈ ಸುರಿತಾ ಇರ್ತಕ್ಕಂಥ ಮಳೆಗೆ ಸರ್ವೇ ಸಾಮಾನ್ಯ. ಆದ್ರೆ ಸರ್ಕಾರ ಇದಕ್ಕೆ ಸೂಕ್ತವಾದ ತೀರ್ಮಾನ ತೆಗೆದುಕೊಂಡಿದೆ. ಮತ್ತೆ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಇಷ್ಟಿಷ್ಟು ಕೋಟಿ ಅಂತ ಅಲೋಕೇಶನ್ ಮಾಡಿದ್ದಾರೆ. ಆ ಅಲೋಕೇಶನ್ ಆಗಿರ್ತಕ್ಕಂಥ ಅನುದಾನ ನೇರವಾಗಿ ರಸ್ತೆ ಗುಂಡಿ ಮೊದಲನೇ ಆದ್ಯತೆ, 2ನೇದು ಇಂಟೀರಿಯರ್ ರಸ್ತೆಗಳು, 3ನೇದು ಆರ್ಟಿರಿಯರ್ ರಸ್ತೆಗಳಿಗೆ ಕ್ರಮ ತೆಗೆದುಕೋಬೇಕು. ಎಲ್ಲ ಬೇರೆ ಎಲ್ಲ ಕಾಮಗಾರಿಗಿಂತ ಮೊದಲನೇ ಆದ್ಯತೆ ಇದಕ್ಕೆ ಕೊಡ್ಬೇಕು ಅಂತೇಳಿ ಸರ್ಕಾರ ತೀರ್ಮಾನ ತೆಗೆದುಕೊಂಡು ನೋಡಿ. ಬಿಜೆಪಿ ಅವರು ಇವತ್ತು ಕಾಂಗ್ರೆಸ್ನವ್ರು ಹಂಗ್ ಮಾಡಿದ್ರು, ಕಾಂಗ್ರೆಸ್ನವ್ರು ಹಿಂಗ್ ಮಾಡ್ಬೇಕಂತ ಹೇಳಿ ಮಾತಾಡುವಂತ ಬಿಜೆಪಿ ಅವರು, ಇವರದ್ದೇ ಹಿಂದೆ ಸರ್ಕಾರ ಇತ್ತು. ಆಗ ಹೈಕೋರ್ಟ್ ಬಿಜೆಪಿ ಅವರನ್ನ ರಸ್ತೆ ಗುಂಡಿ ಮುಚ್ಚಿಲ್ಲ ಅಂತ ಹೇಳಿ ಚೀಮಾರಿ ಹಾಕಿತ್ತು. ನಿಮ್ಗೆ ನೈತಿಕತೆ ಇದೆಯಾ ಸರ್ ಕಾಂಗ್ರೆಸ್ ಬಗ್ಗೆ ಇವತ್ತು ಮಾತಾಡಕ್ಕೆ? ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಾವು ವ್ಯವಸ್ಥೆ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ನಾವು ಕಾಂಗ್ರೆಸ್ನವ್ರನ್ನ ದ್ವೇಷಿಗಳು ಅಂತ ತಿಳ್ಕೊಂಡಿಲ್ಲ, ನಮ್ಮ ಶತ್ರುಗಳನ್ನ ಅಂತ ತಿಳ್ಕೊಂಡಿಲ್ಲ. ನೀವು ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಾವು ವ್ಯವಸ್ಥೆ ಬಗ್ಗೆ ಮಾತ್ರ ಮಾತಾಡ್ತಿದೀವಿ. ನಾಟ್ಯ ಮಾಡಲು ಬರದೇರು ನೆಲ ಡೊಂಕು ಅಂತ ಹೇಳಕ್ ಬರಬಾರ್ದು. ನನ್ನ ಸಹೋದರಿ ಮಾಜಿ ಮೇಯರ್ ಅವ್ರು ಹೇಳ್ತಿದ್ರು, ಎಲ್ಲರ ಮಳೆಗಾಲದಲ್ಲಿ ಗುಂಡಿ ಏನ್ ಮಳೆಗಾಲ ನೆನ್ನೆ ಮೊನ್ನೆ ಬಂದಿದ್ದಲ್ಲ, ನಾವು ಚಿಕ್ಕ ಮಕ್ಕಳಿಂದ ಇನ್ನು ಅನೇಕ ಅನಾದಿ ಕಾಲದಿಂದಲೂ ಮಳೆ ಬರ್ತಿತ್ತು. ಗುಂಡಿಗಳು ಮುಚ್ಚಿರಿ ಅಂತ ಹೇಳ್ತಿದೀವಿ. ನಾವೇನು ಆಕಾಶ ತಂದು ಇಳಿಸಿ ಅಂತ ಹೇಳ್ತಿಲ್ಲ, ಅಥವಾ ನಮ್ಗೇನು ಫ್ರೀ ಗಿಫ್ಟ್ ಕೊಡಿ ಅಂತ ಕೇಳ್ತಿಲ್ಲ, ಗ್ಯಾರಂಟಿ ಕೊಡಿ ಅಂತ ಕೇಳ್ತಿಲ್ಲ ರೀ.
ಸಾರ್ವಜನಿಕರು ಓಡಾಡಕ್ ಒಳ್ಳೆ ರಸ್ತೆ ಕೊಡಿ, ಹೊಸ ರಸ್ತೆ ಮಾಡ್ತಿದ್ರು ಪರವಾಗಿಲ್ಲ, ಹಳೆ ರಸ್ತೆಗಾದ್ರು ತ್ಯಾಪೆ ಹಾಕ್ರಿ ಅಂತ ಕೇಳಿ, ನೀವು ತ್ಯಾಪೆ ಹಾಕಕ್ಕೂ ಬರಲಿಲ್ಲ ಅಂತಂದ್ರೆ ನಾವ್ ಏನ್ರಿ ಕೇಳ್ಬೇಕು? ನೀವು ಕೇಳ್ತೀರಾ ನಾವು ಬಿಜೆಪಿನವ್ರು ಮಾಡಿಲ್ಲ, ಹೌದು ನಾವು ಮಾಡಿಲ್ಲ ಅಂತಾನೆ ಇಟ್ಕೊಳ್ಳಿ, ಅದಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿಲ್ಲ, ನಮ್ಗೆ ನೀವು ಯೋಗ್ಯರಲ್ವಾ? ಮಾಡಿ, ಯಾಕೆ ಮಾಡಕ್ ಆಗಿಲ್ಲ? 5,000 ಗುಂಡಿಗಳಿದೆ ಇದೆ ಅಂತ ಹೇಳಿ ಮೊನ್ನೆ 8ನೇ ತಾರೀಕು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾತ್ರಿ ನೈಟ್ ರೌಂಡ್ಸ್ ಮಾಡಿದ್ರು ಗುಂಡಿಗಳು ಮುಚ್ಚೋ ಸಂದರ್ಭದಲ್ಲಿ 5,000 ಗುಂಡಿಗಳಿದೆ ಅಂತ ಹೇಳಿದ್ರು. 5,000 ಗುಂಡಿಗಳು 28 ಜನ MLA, 175 ಗುಂಡಿ ಬರುತ್ತೊಂದು MLAಗೆ, 175 ಗುಂಡಿಗಳು ಮುಚ್ಚಕ್ಕೆ ಡಿ ಕೆ ಶಿವಕುಮಾರ್ ಬರ್ಬೇಕಾ? ನಿಮ್ಗೆ ಆಡಳಿತ ನಡ್ಸಕ್ ಬರಲ್ಲ, ನಿಮ್ಗೆ ಶಕ್ತಿ ಇಲ್ಲ, ನಿಮ್ಗೆ ಸೂಪರ್ವಿಷನ್ ತಾಕತ್ತಿಲ್ಲ. ನಾವು ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದೀವ ಗುಂಡಿ ಮುಚ್ಚಿ ಅಂತ. ನೀವು ಉಸ್ತುವಾರಿಗಳು, ನೀವು ನೋಡ್ಕೊಳ್ಬೇಕಾದ ನಿಮ್ಮ ಕರ್ತವ್ಯ. ನಿಮ್ಮ ಆಡಳಿತದ ವೈಫಲ್ಯಕ್ಕೆ ರಾಷ್ಟ್ರದಲ್ಲಿ ಗುಂಡಿ ಇಲ್ವಾ, ಅಲ್ಲಿಲ್ವಾ, ಇಲ್ಲಿಲ್ವಾ, ಇಷ್ಟಾದ್ರೆ ಇರ್ರಿ. ಇದೆಲ್ಲ ನಿಮ್ಮ ಬೇಜವಾಬ್ದಾರಿತನದ ಹೇಳಿಕೆಗಳಾಗಬಾರ್ದು. ಜವಾಬ್ದಾರಿಯಿಂದ ಮಾತಾಡಿ, ಬೇಜವಾಬ್ದಾರಿಯಿಂದ ಮಾತಾಡಬಾರ್ದು. ನಾವು ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ವ್ಯವಸ್ಥೆ ಸಂಬಂಧಪಟ್ಟ ಹೇಳೋರ್ಗೆಲ್ಲ ಕೆಲವರು ಇದೇ ಅಸಹನೆ, ಇದೇ ಅಸಹನೆ ಬೇಡ ಕೇಳಿ, ಇದೇ ಅಸಹನೆ ಬೇಡ. ನಾವೇನು ತಪ್ಪು ಕೇಳಿದ್ದೀವ? ನಾವು ತಪ್ಪು ಕೇಳಿದ್ದೀವ? ನಾನು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಇದು ತಪ್ಪಾಳಿಕೆ, ಇದು ಸರಿಯಾದ ಅದೇ ಅಸಹನೆ, ಅಸಹನೆ, ಇದು ಅಸಹನೆ, 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 ಅಸಹನೆ. ಅವರ ಮೇಲೆ ಇವ್ರ ಮೇಲೆ ಅವರು. ದಿನೇಶ್ ಅವರೇ ಇದು ರಾಜಕೀಯ ಹಿತಾಸಕ್ತಿಯ ಕೊರತೆಯ, ಇಚ್ಛಾಶಕ್ತಿಯ ಕೊರತೆಯ? ಯಾಕೆ ಹಿಂಗೆ ದಿನೇಶ್ ಅವರೇ? 100% ಕೊರತೆ ಇದೆ. ಯಾಕೆ ಅಂದ್ರೆ ಇವತ್ತು ಬೆಂಗಳೂರ್ದು ಕೇವಲ ರೋಡ್ ಒಂದೇ ಅಲ್ಲ, ಇವತ್ತು ರೋಡ್ ಆಗಿರ್ಬೋದು, ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಗಾರ್ಬೇಜ್ ಪ್ರಾಬ್ಲಮ್ ಆಗಿರ್ಬೋದು, ವಾಟರ್ ಪ್ರಾಬ್ಲಮ್ ಇರ್ಬೋದು, ಲೇಕ್ಸ್ ಗಳು ಕೊಳತೋಗಿರೋದಕ್ಕೆ ಪ್ರಾಬ್ಲಮ್ ಆಗಿರ್ಬೋದು, ಇವತ್ತು ಗ್ರೌಂಡ್ ಪಾರ್ಕ್ ಗಳು ಕೊಳತೋಗವೆ. ನೀವು ಈ ಗ್ರೌಂಡ್ ನ ಒಂದು ಸಲ ಕ್ಯಾಮ್ರಾ ಹಾಕಿ ನೋಡಿ, ಗೊತ್ತಾಗ್ಬಿಡುತ್ತೆ. ಆಮೇಲೆ ಕಾಸ್ಟ್ ಆಫ್ ಲಿವಿಂಗ್, ಜನರ ಸಮಸ್ಯೆ, ಆಮೇಲೆ ಕರಪ್ಷನ್, ಇನ್ನೂ ಒಂದು ಹೇಳ್ತೀನಿ, ಹೆಲ್ತ್ ಸಿಸ್ಟಮ್, ಎಜುಕೇಶನ್ ಸಿಸ್ಟಮ್, ಇದೆಲ್ಲ ಸೇರಿ 10 ಸಿಸ್ಟಮ್ ಕೊಳತೋಗಿದೆ. BBMP-ಲಿ 20,000 ಕೋಟಿ ಬಡ್ಜೆಟ್ ಮಾಡ್ತಾರೆ. ಇವ್ರಿಗೆ ಗೊತ್ತಿಲ್ಲ, ಇವತ್ತು ಬೆಂಗಳೂರಲ್ಲಿ 12,800 ಕಿಲೋಮೀಟರ್ ರೋಡ್ ಇದೆ ಇನ್ಸೈಡ್ ಅಲ್ಲೇ. ಅವುಗಳಿಗೆ ಎಲ್ಲೆಲ್ಲಿ ಕಿತ್ತೋಗಿದೆ, ಏನಾಗಿದೆ ಅಂದ್ರೆ ಮಳೆಗಾಲದಲ್ಲಿ ಕಾಮಗಾರಿ ಮಾಡಕ್ ಹೋಗ್ತಾರೆ ಈ ಸರ್ಕಾರ. ಪೂರ್ವಾಪರ ಸಿದ್ಧತೆಗಳೇ ಇಲ್ಲ. ನಿಮ್ಗೆ ಮಹಾರಾಷ್ಟ್ರದಲ್ಲಿ ನೋಡ್ಬೋದು, ಮಳೆಗಾಲದಲ್ಲಿ ಕಾಮಗಾರಿನೇ ಮಾಡಂಗಿಲ್ಲ ಅಂತ ಆದೇಶ ಇದೆ. ಆದ್ರೆ ಬೆಂಗಳೂರಲ್ಲಿ ಮಳೆಗಾಲದಲ್ಲಿ ಎಲ್ಲಂದ್ರಲ್ಲಿ ಗುಂಡಿ ತೆಗಿತಾರೆ, ರೋಡ್ ಪೈಪ್ ಹಾಕ್ತೀನಿ ಅಂತಾರೆ, 6 ತಿಂಗಳು ವರ್ಷ ಗಟ್ಲೆ ಜಲ್ಲಿ ಹಾಕ್ಬಿಡ್ತಾರೆ. ಅಂದ್ರೆ ಜನ ಏನ್ ಬೀದಿಲಿ ಬಿದ್ದು ಸಾಯ್ಬೇಕಾ? ಮತ್ತೆ ಇನ್ನೊಂದು ಹೇಳ್ತೀನಿ, ಮಾನಪಲ್ಲಿ ಇದೆ ರಸ್ತೆಯಲ್ಲಿ. ಫಾರ್ ಎಕ್ಸಾಂಪಲ್, ಕೇವಲ 150 ಕಿಲೋಮೀಟರ್ ರಸ್ತೆಗೆ 1,700 ಕೋಟಿ ವೈಟ್ ಟಾಪಿಂಗ್ ಮಾಡ್ತೀವಿ ಅಂತ ಬಳಸ್ತಾ ಇದ್ದಾರೆ. ಇವತ್ತು ರಸ್ತೆ ಇರೋದು ಎಷ್ಟು? 8,500 ಮಾತಾಡಕ್ ಬಿಡಿ. ಇವತ್ತು ಲೋಕಾಯುಕ್ತ 4,000 ಪುಟ ಈ ವೈಟ್ ಟಾಪಿಂಗ್ ಕೂಡ ಕರಪ್ಟೆಡ್. ವೈಟ್ ಟಾಪಿಂಗ್ ಅಲ್ಲಿ ಎಷ್ಟು ಕರಪ್ಷನ್ ಮಾಡಿದ್ದಾರೆ ಅಂತ ಲೋಕಾಯುಕ್ತ ವರದಿ ಸಲ್ಲಿಸಿದೆ. 4,000 ಪುಟಗಳ ವರದಿಯನ್ನು ಸಲ್ಲಿಸಿದೆ. ಇವತ್ತು 1 ಕಿಲೋಮೀಟರ್ ಆಸ್ಫಾಲ್ಟ್ ಏನ್ ಟಾರ್ ರೋಡ್ ಮಾಡೋದಕ್ಕೆ ಹೈಟೆಕ್ ಆಗಿ ಮಾಡ್ತೀನಿ ಅಂದ್ರೆ 1 ಕೋಟಿ ರೂಪಾಯಿ ಬೀಳುತ್ತೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಖಂಡಿತ ಯಾವ ಬ್ರ್ಯಾಂಡ್ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಬ್ರ್ಯಾಂಡ್ ಅಂತೂ ಇದೆ, ಬ್ರ್ಯಾಂಡ್ ಅಂತೂ ಎಲ್ಲೂ ಕಾಣ್ತಿಲ್ಲ. ಇಲ್ಲಿ ಬರೀ ಗುಂಡಿಗಳಂತೂ ಕಾಣ್ತಾ ಇದೆ. ಇಡೀ ಬೆಂಗಳೂರಲ್ಲಿ ಎಂತೆಂತ ದೊಡ್ಡ ದೊಡ್ಡ ಕಂಪನಿಗಳು ಏನ್ SM ಕೃಷ್ಣ ಅವ್ರು ಮಾಡಿದ್ರು ಅಂತ ಇದೇ ಕಾಂಗ್ರೆಸ್ ಅವರು ಮಾಡಿದ್ರು. ಇವತ್ತು ಅದೇ ರಿವರ್ಸ್ ಕೇಸ್ ಇವತ್ತು ಬೆಂಗಳೂರು ತೋರಿಸ್ತಾ ಇದ್ದಾರೆ. ಸನ್ಮಾನ್ಯ ಡಿ ಕೆ ಏನ್ ಹೇಳ್ತೀರಿ? ಒಬ್ಬ ಮತದಾನ ಮಾಡಿದ್ರೆ ಸಾಕಾಗಲ್ಲ, ಅವನಿಗೆ 5 ವರ್ಷ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಗಮನ ಬೇಕು. ಇವತ್ತು ದೇಶಗಳ ಪೈಪೋಟಿ ಇರುವಾಗ ನಾವು ಈ ಗುಂಡಿಗಳು ಈಗ ನೋಡಿ, ನಮ್ಮ ಏನ್ ಬೆಂಗಳೂರಲ್ಲಿ ಇರುವಂತ ಕಾರ್ಖಾನೆಗಳಿರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಎಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಇವತ್ತು ನೀವು ಗುಂಡಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ನಿಮ್ಮ ಟಿವಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಇವತ್ತು 20,000 ಕೋಟಿ ಬಜೆಟ್ ಇದೆ. 20,000 ಬಜೆಟ್ ಕೋಟಿಯಲ್ಲಿ ರಸ್ತೆಗೆ 3,000 ಕೋಟಿ ಇವತ್ತು